ನಿಮ್ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಗ್ತಾ ಬಂದಿದೆಯಾ? ಹಾಗಿದ್ರೆ ಉಳಿದಿರೋ ಗ್ಯಾಸ್ನ ಸ್ವಲ್ಪ ಸಾವಧಾನವಾಗಿ ಬಳಸಿದ್ರೆ ಒಳ್ಳೆಯದು. ಯಾಕಂದ್ರೆ ಗ್ಯಾಸ್ ಸಪ್ಲೈ ಮಾಡುವ ಲಾರಿಗಳು ನಿನ್ನೆ ಮಧ್ಯರಾತ್ರಿಯಿಂದಲೇ ಮತ್ತೆ ಮುಷ್ಕರಕ್ಕೆ ಇಳಿದಿವೆ. ಗೃಹಿಣಿಯರಿಗೆ ಶಾಕಿಂಗ್ ನ್ಯೂಸ್. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಒದ್ದಾಡ್ತಾ ಇರೋ ಗ್ರಾಹಕರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಮತ್ತೆ ಗ್ಯಾಸ್ ಟ್ಯಾಂಕರ್ ಮುಷ್ಕರಕ್ಕೆ ಲಾರಿ ಮಾಲೀಕರು ನಿರ್ಧರಿಸಿದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಸಾಗಣೆಯ ಟೆಂಡರ್ ದರವನ್ನ ಪರಿಷ್ಕರಿಸಿ ಹೊಸ ದರ ನಿಗದಿ ಮಾಡಬೇಕು ಅನ್ನೋದು ಲಾರಿ ಮಾಲೀಕರ ಆಗ್ರಹ. ಬರೀ 50 ಪೈಸೆ ಮಾತ್ರ ಕಿಲೋಮೀಟರ್ ಜಾಸ್ತಿ ಕೇಳ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಇದನ್ನು ಒಪ್ಕೋಬೇಕು. ಅವರು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ನಾವು ಬಾಡಿಗೆ ಕೊಡೋ ತನಕ ಓಡಿಸೋದಿಲ್ಲ. ಇದಕ್ಕೆ ಮುಂದೆ ಮೊದಲ ದಿವಸನೇ ನಮಗೆ ಬಾಡಿಗೆ ಕೈಯಲ್ಲಿ ಕೊಟ್ಟ ಮೇಲೆ ನಾವು ಓಡಿಸೋದು ಎಂಬ ತೀರ್ಮಾನ ತೊಗೊಂಡಿದ್ವಿ. ಈ ಸಲ ಮಾತ್ರ ಖಂಡಿತವಾಗಿ ಬಾಡಿಗೆ ನಮ್ಮ ಕೈಯಲ್ಲಿ ಕೊಟ್ಟರೆ ಮಾತ್ರ ನಾವು ಮೂವ್ ಮಾಡ್ತೀವಿ ಗಾಡಿನ, ಇಲ್ಲದವ್ರು ಮೂವ್ ಮಾಡೋದಿಲ್ಲ ಯಾವ ಕಾರಣಕ್ಕೂ. ಗ್ಯಾಸ್ ಟ್ಯಾಂಕರ್ ಮುಷ್ಕರಕ್ಕೆ ಲಾರಿ ಮಾಲೀಕರು ಇಟ್ಟಿರೋ ಬೇಡಿಕೆಗಳು ಹಾಗೂ ಅದರ ಎಫೆಕ್ಟ್ ಇಲ್ಲಿದೆ. ಗ್ಯಾಸ್ ಟ್ಯಾಂಕರ್ ಸಾಗಾಣಿಕೆಗೆ ಪ್ರತಿ ಕಿಲೋಮೀಟರ್ಗೆ ₹3 ನಿಗದಿಪಡಿಸಬೇಕು ಅನ್ನೋದು ದಕ್ಷಿಣ ಭಾರತ ಗ್ಯಾಸ್ ಪೂರೈಕೆ ಲಾರಿ ಮಾಲೀಕರ ಸಂಘದ ಬೇಡಿಕೆ. ಜನವರಿಯಲ್ಲೇ ಈ ಬೇಡಿಕೆ ಮುಂದಿಟ್ಟುಕೊಂಡು ಮುಷ್ಕರ ನಡೆಸಲಾಗಿತ್ತು. ಬೇಡಿಕೆ ಈಡೇರಿಸಲು ತೈಲ ಕಂಪನಿಗಳು 1 ತಿಂಗಳ ಸಮಯ ಕೇಳಿದ್ವು. ಈ ಗಡುವು ಈಗಾಗಲೇ ಅಂತ್ಯಗೊಂಡಿದೆ. ಇಂದು ಮಧ್ಯರಾತ್ರಿಯಿಂದ ದೇಶವ್ಯಾಪಿ 5,500 ಲಾರಿಗಳು ಸ್ಥಗಿತಗೊಳಿಸಲಾಗುತ್ತೆ. ರಾಜ್ಯದಲ್ಲೂ 1,600 ಲಾರಿಗಳು ಸಂಚರಿಸದೆ ಲಾರಿ ಮುಷ್ಕರಕ್ಕೆ ಬೆಂಬಲ ನೀಡಲಿದೆ. ಇದರ ನೇರ ಪರಿಣಾಮ ಗ್ರಾಹಕರ ಮೇಲಾಗಲಿದೆ. ಲಾರಿಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಗ್ಯಾಸ್ ಗಾಡಿಯವರು. ಅದರಿಂದ ನಮಗೆ ಪಬ್ಲಿಕ್ನವ್ರಿಗೆ ಗ್ಯಾಸ್ ಸಿಲಿಂಡರ್ ಸಿಗದೇನೆ ಕಷ್ಟ ಆಗ್ತಾಯಿದೆ. ಮೊದಲೇ ಇವಾಗ ಸ್ಟ್ರೈಕ್ ಇಲ್ಲದೇ ಇದ್ದಾಗ್ಲೂ ಗ್ಯಾಸ್ಗಳು ಟೈಮ್ ಸರಿಯಾಗಿ ಸಿಗ್ತಾ ಇಲ್ಲ. ಇವಾಗ ಸ್ಟ್ರೈಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ತೊಂದರೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಒಟ್ನಲ್ಲಿ ಕಳೆದ ಬಾರಿ ವಾರಕ್ಕೂ ಹೆಚ್ಚು ದಿನ ನಡೆದ ಗ್ಯಾಸ್ ಟ್ಯಾಂಕರ್ ಮುಷ್ಕರದಿಂದಲೇ ಗ್ರಾಹಕರು ಚೇತರಿಸಿಕೊಂಡಿಲ್ಲ. ಬೆನ್ನಲ್ಲೇ ಮತ್ತೊಂದು ಮುಷ್ಕರ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.